ಈ ವ್ಯಕ್ತಿಗೆ ನಾವು ಕ್ಷಮೆ ಕೇಳು ಅನ್ನುವಂಥದ್ದನ್ನೇ ಹೇಳೋದೇ ತಪ್ಪು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ರೀತಿಯಾಗಿ ಯಾಕೆ ಕೇಳಬೇಕು? ಚಿತ್ರ ಬೇಡ, ನಾವು ವಿತರಣೆ ಮಾಡೋದಿಲ್ಲ ಅಷ್ಟೇ. ಒಂದು ಸಲ ಲೌಡ್ ಆ್ಯಂಡ್ ಕ್ಲಿಯರ್ ಆಗಿ ಮೆಸೇಜನ್ನು ಕೊಡಿ, ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಎಲ್ಲರೂ ದಾರಿಗೆ ಬರ್ತಾರೆ. ಥಗ್ ಲೈಫ್ ಸಿನಿಮಾ ಕರ್ನಾಟಕ ರಿಲೀಸ್ ಆಗಲ್ವಾ? ತಮಿಳು ನಟ ಕಮಲ್ ಹಾಸನ್ಗೆ ನಿರ್ಣಾಯಕ ದಿನ ಅಂತಿದ್ದಾರೆ. ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅಂತೆ. ಸಭೆಯಲ್ಲಿ ಥಗ್ ಲೈಫ್ ರಿಲೀಸ್ ಬಗ್ಗೆ ವಿತರಕರ ನಿರ್ಧಾರ ಪ್ರಕಟ ಅಂತೆ. ಈವರೆಗೂ ಕೂಡ ಕ್ಷಮೆ ಕೇಳಿಲ್ಲ. ಕ್ಷಮೆ ಕೇಳಿದ್ರು ಕೂಡ ವಿತರಣೆ ಮಾಡಬೇಡಿ, ಕಾರಣ ಅದು ಪ್ರಚಾರಕ್ಕೋಸ್ಕರ ಮಾಡಿದ್ದಾಗತ್ತೆ. ನೋಡಿ, ಗುರುವಾರ ಬೇಕಿದ್ರೆ ನಾಳೆ ಇನ್ನೇನು ಫಿಲ್ಮ್ ರಿಲೀಸ್ ಆಗಬೇಕು ಅಂತಂದರೆ ಬುಧವಾರ ಅಥವಾ ಗುರುವಾರಕ್ಕೆ ಕ್ಷಮೆ ಕೇಳಿ ಸುಮ್ಮನೆ ಆಗ್ಬಿಡ್ತಾರೆ. ನಾವು ಮೋಸ್ಟ್ಲಿ ಡೌಟ್ ನನಗೆ. ಈವರೆಗೂ ಕ್ಷಮೆ ಕೇಳಿಲ್ಲ. ಕಮಲ್ ವಿರುದ್ಧ ದಂಗೆ ಎದ್ದಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಸೊ ಈಗ ಈ ವ್ಯಕ್ತಿ ಆಟಾಟೋಪಗಳು ಹೇಗೆ ಅಂತಂದರೆ, ಈ ಥರ ಮಾತನಾಡ್ಬಿಡೋದು, ಆ ಚಿತ್ರಕ್ಕೆ ಏನೆಲ್ಲ ಬೇಕೋ ಎಲ್ಲ ಪ್ರಚಾರಗಳು ಸಿಕ್ಬಿಡುತ್ತೆ. ಆಮೇಲೆ ಕೊನೆಯ ಕ್ಷಣದಲ್ಲಿ ಕ್ಷಮೆಯನ್ನು ಕೇಳೋ ರೀತಿಯಲ್ಲಿ ಮಾತನಾಡಿಬಿಡೋದು. ಆಮೇಲೆ ನಾವು ಕರ್ನಾಟಕದ ಜನ ಅಲ್ವಾ, ವಿಶಾಲ ಹೃದಯದವರು, ಕ್ಷಮಿಸಿಬಿಟ್ಟು ಆಮೇಲೆ ನಡೀರಿ ಅಂತ ಹೇಳ್ಬಿಟ್ಟು ಅಲ್ಲಿ 10 ಚಿತ್ರಗಳಲ್ಲಿ ಪ್ರದರ್ಶನ ಆಗೋದು, ಒಂದು 100 ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮಾಡಿಬಿಟ್ಟು ಧಾರೆ ಎರೆದು ಕಳಿಸುವಂಥ ಮನಸ್ಥಿತಿಯವರು, ವಿಶಾಲ ಹೃದಯದವರು ನಾವು. ಈ ಮಾನಸಿಕತೆಯನ್ನು ಬಿಟ್ಟುಬಿಡಿ. ಕ್ಷಮೆ ಕೇಳಿದರೂ ಅಷ್ಟೇ, ಕ್ಷಮೆ ಕೇಳದಿದ್ದರೂ ಅಷ್ಟೇ. ಈ ಒಂದು ಚಿತ್ರಕ್ಕೆ ಯಾವ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ವಿತರಣೆಯನ್ನು ಮಾಡೋಕ್ಕೂ ವಿತರಕರು ಮುಂದಾಗಬೇಡಿ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡಬೇಡಿ. ಕರ್ನಾಟಕದಲ್ಲಿ ತೋರಿಸೋ ಹಾಗೆ ಇಲ್ಲ ಅದನ್ನು. ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಕ್ಷಮೆ ಕೇಳಲಿ, ಕ್ಷಮೆ ಕೇಳದೇ ಇರಲಿ, ಅವಶ್ಯಕತೆಯೇ ಇಲ್ಲ. ನಾವು ಕ್ಷಮೆ ಕೇಳಿ ಅಂತ ಪಟ್ಟು ಹಿಡಿಯೋದೇ ಮೊದಲನೇದಾಗಿ ತಪ್ಪಾಗಿದೆ. ವಿತರಕರು ಒಂದು ಡಿಸಿಷನ್ಗೆ ಬರಬೇಕು, ನಾವು ಈ ಚಿತ್ರವನ್ನು ವಿತರಣೆಯನ್ನು ಮಾಡಲ್ಲ ಅಂತ ಒಂದು ಕ್ಲಿಯರ್ ಕಟ್ಟಾಗಿ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ. ಯಾಕಿನ್ನೂ ಕ್ಷಮೆ ಕೇಳಲಿ ಅಂತ ಆ ರೀತಿಯಲ್ಲಿ ನಾವು ಯಾಕೆ ಹೋಗ್ತಾ ಇದ್ದೀವಿ? ಭಿಕ್ಷೆ ಕೇಳೋ ರೀತಿಯಲ್ಲಿ ಯಾಕೆ ಕೇಳ್ತಾ ಇದ್ದೀವಿ? ಹೌದು ಅರುಣ್, ಬಹುಶಃ ಇದು ಬಿಸ್ನೆಸ್ ಅಲ್ವಾ, ಹಣದ ವಿಚಾರ. ಹೀಗಾಗಿ ಹಣ ಬಂದಷ್ಟು ಬಾಚ್ಕೊಂಡ್ಬಿಡೋಣ ಅನ್ನೋ ಉದ್ದೇಶ ಅವರಿಗಿತ್ತೇನೋ. ಆದರೆ ತಾಯ್ನಾಡು ನುಡಿ ಭಾಷೆ ವಿಚಾರವಾಗಿ ಎಲ್ಲ ತ್ಯಾಗಕ್ಕೂ ಸಿದ್ಧರಿರಬೇಕು ಅನ್ನೋ ಧ್ಯೇಯ, ಆ ಮನಸ್ಥಿತಿ ಯಾರಿಗೆ ತಾನೇ ಇರೋಕ್ಕೆ ಸಾಧ್ಯ? ಆದರೂ ಕೂಡ ಈ ಫಿಲ್ಮ್ ಚೇಂಬರ್ ಹಿಂದೆ ಹೇಳಿತ್ತು, ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಬಾರ್ದು, ಬ್ಯಾನ್ ಮಾಡಬೇಕು, ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ. ಹೌದು, ಅದೇ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ನಿನ್ನೆ ಕೂಡ ಒಂದು ವಿಕ್ಟರಿ ಥಿಯೇಟ್ರಿಗೆ ಹೋಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಂದಿವೆ. ಅಲ್ಲಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಒಂದು ರೀತಿಯಲ್ಲಿ ಫಲಕಗಳನ್ನು ಹಾಕಲಾಗಿತ್ತು. ಅದನ್ನು ವಿರೋಧಿಸಿ ಯಾವುದೇ ಕಾರಣಕ್ಕೂ ನೀವು ಪ್ರದರ್ಶನ ಮಾಡಬಾರ್ದು, ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳಿ ಒಂದು ಎಚ್ಚರಿಕೆ ಕೊಟ್ಟು ಬಂದಿದೆ. ಹೀಗಾಗಿ ದೊಡ್ಡ ಅನಾಹುತ ಆಗುವಂತಹ ಚಾನ್ಸಸ್ ಇದೆ. ಕರ್ನಾಟಕ ಬಂದು ಅಥವಾ ಬೆಂಗಳೂರು ಬಂದ್ಗೂ ಎಚ್ಚರಿಕೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಫಿಲ್ಮ್ ಚೇಂಬರ್ನಲ್ಲಿ ಮಾಡಲಾಗ್ತಿದೆ. ಎಲ್ಲ ವಿತರಕರನ್ನ, ಜೊತೆಗೆ ವೆಂಕಟೇಶನ್ ಅವರು ಡಿಸ್ಟ್ರಿಬ್ಯೂಟರ್ ಕರ್ನಾಟಕದಲ್ಲಿ, ಅವರನ್ನು ಕೂಡ ಕರೆಸಿ ಮಾತುಕತೆ ಮಾಡಿ ಈ ಥರದ ಒಂದು ಪ್ರಾಬ್ಲಮ್ ಗಲಾಟೆ ಆಗಬಾರ್ದು. ಒಂದು ವೇಳೆ ಕಮಲ್ ಹಾಸನ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಕ್ಷಮೆ ಕೇಳಿದ್ರು ಅಥವಾ ಕೇಳದೇ ಇರ್ತಾರೋ, ಆ ಥರದ ಪರಿಸ್ಥಿತಿ ಬಂದ್ರೂ ಇಮಿಡಿಯೇಟ್ ಅವಕಾಶ ಕೊಟ್ಟು ಈ ಥರದ ಒಂದು ಗಲಭೆ, ಜೊತೆಗೆ ಅವ್ರ ಮೇಲಿನ ಕೋಪ, ಸಿಟ್ಟು ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಅವ್ರು ಕ್ಷಮೆ ಕೇಳ್ತಾರೋ ಬಿಡ್ತಾರೋ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಕೇಳಿದ ತಕ್ಷಣ ಅವ್ರನ್ನ ಕ್ಷಮಿಸ್ಬಿಟ್ಟು ವಿಶಾಲ ಮನಸ್ಸಿನವರು ನಾವು ಅಂಥೇಳಿ 100 ಚಿತ್ರಮಂದಿರಗಳಿಗೆ ಅವಕಾಶ ಕೊಟ್ಟು ಬಕಪಕ್ಷಿಯಂತೆ ಕಾಯ್ತಾ ಇರೋದು ಯಾಕೆ ನಾವು ಅಂತ ಅಂದರೆ, ಅವ್ರ ಸಿನಿಮಾ ಬರುತ್ತೆ, ಅವ್ರ ಸಿನಿಮಾ ನೋಡಲೇಬೇಕು, ನಾವು ಅವರಿಗೆ ಆದಾಯ ಮಾಡಿಕೊಡ್ಬೇಕು ಅನ್ನೋ ವಿಚಾರ ಬೇಡ. ಒಂದು ಖಡಾಖಂಡಿತವಾಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬರಲೇಬಾರ್ದು ಅಂತ ಹೇಳಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗಬೇಕು ಇವತ್ತು. ಆ ಚರ್ಚೆ ಹಿನ್ನೆಲೆ ಒಂದು ವಿತರಕರನ್ನ ಅಥವಾ ಹಂಚಿಕೆದಾರರನ್ನ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿ ಕ್ಲಿಯರ್ ಕಟ್ ಆಗಿ ಒಂದು ಪಿಕ್ಚರ್ಗೆ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.